ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾ ಮಾಡ್ತಾ ಇದ್ದಿದ್ದು ಅಕ್ಕಿ ಗಂಜಿ. ನೋಡಿ, ಅಕ್ಕಿ ಗಂಜಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ ಕ್ಲೀನ್ ಆಗಿರುವಂಥ ನೀರನ್ನು ಹಾಕ್ಕೊಳ್ಬೇಕು, 1 ಲೋಟ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು. ಒಲೆ ಹಚ್ಚದೇನೆ ಇದನ್ನು ಮೊದಲು ಗಂಟಿಲ್ಲದಂತೆ ಕಲಸ್ಕೊಳ್ಬೇಕು. ಗಂಟು ಉಳಿಬಾರ್ದು. ಆ ರೀತಿ ಕಲಸಾದ್ಮೇಲೆ ಒಲೆ ಮೇಲಿಟ್ಟು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇದು 2 ರಿಂದ 3 ನಿಮಿಷ, 2 ನಿಮಿಷ ಆದರೆ ಸಾಕು. ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ. ಕಲರು ಚೇಂಜ್ ಆಗುತ್ತೆ. ವೈಟ್ ಇದ್ದಿದ್ದು ಸ್ವಲ್ಪ ಲೈಟ್ ಬ್ರೌನ್ ಆಗುತ್ತೆ, ಆವಾಗ ಆಗಿದೆ ಅಂತ ಅರ್ಥ. ಇದನ್ನು ಹುಷಾರಿಲ್ಲದವ್ರಿಗೆ ಮಾಡಿ ಕೊಡೋಕ್ಕೆ ಒಳ್ಳೆಯದು. ಡಿಸೆಂಟ್ರದು ಏನಾದರೂ ಆಗಿದ್ದರೆ ಇದಕ್ಕೆ ಮಜ್ಜಿಗೆ ಹಾಕಿ ಜೀರಿಗೆ ಹಾಕಿ ಕೊಡ್ಬೋದು. ಇಲ್ಲ ಅಂದರೆ ಆರೋಗ್ಯಕವಾಗಿ ಬರೀ ಗಂಜಿ ಕುಡಿಬೇಕು ಅಂದರೆ ಇದಕ್ಕೆ ಹಾಲು ಸೇರಿಸಿನೂ ಕುಡಿಬೋದು. ತುಂಬ ಲೈಟಾಗಿ ನೀರಾಗಿ ಮಾಡಿದ್ರೇ ಅದು ಗಂಜಿ ದೇಹಕ್ಕೆ ಒಳ್ಳೆಯದು. ಗಟ್ಟಿಯಾದರೆ ಹುಷಾರಿಲ್ಲವ್ರಿಗೆ ಭಾರ ಅನಿಸುತ್ತೆ. ನೋಡಿ, ಆರಿದಾದಮೇಲೆ ನಾನು 1 ಕಪ್ಪು ಮಜ್ಜಿಗೆನೇ ಸೇರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದು. ಮಕ್ಕಳಿಗೂ ನೀವು ಕುಡಿಸ್ಬಹುದು. ಥ್ಯಾಂಕ್ ಯು.